ಮಡಿಕೆ ಕಾಳು ಸಾಂಬಾರು ಈ ರೀತಿಯಾಗಿ ಮಾಡಿ ತುಂಬ ರುಚಿಯಾಗುತ್ತೆ. ಈ ಮಡಿಕೆ ಕಾಳು ಒನ್ ಡೇ ಎಲ್ಲ ಫುಲ್ ನೆಂದ್ಬಿಟ್ಟು ಮೊಳಕೆನೂ ಬಂದಿದೆ. ಇದನ್ನು ಬಿಸಿನೀರಲ್ಲಿ ಕುದಿಯೋಕೆ ಇಡ್ತಾಯಿದ್ದೀನಿ ನಾನು. ಅದು ಕುದಿಯೋಷ್ಟರಲ್ಲಿ ಟೊಮೊಟೊ ಕಾಯಿ ಹಾಗೆ ಒಂದು ಬಿಳಿ ಬದನೆಕಾಯಿ ತೊಗೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಣ್ಣು ಟೊಮೊಟೊ ತೊಗೋಬೇಡಿ ಇದಕ್ಕೆ, ಯಾಕಂದರೆ ಕಾಯಿ ಟೊಮೊಟೊ ತೊಗೊಳೋದ್ರಿಂದ ಹುಳಿ ಬರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಕುದ್ದಾದ್ಮೇಲೆ ಆ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಬಿಡಿ. ನೀರು ಸಪ್ರೇಟ್ ಮಾಡಿಕೊಂಡು ನಾವು ಬೇಳೆ ಎಲ್ಲ ರಗಡಿಸ್ತೀವಲ್ಲ ಅದು ತೊಗೊಂಡು ಸ್ವಲ್ಪ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಟೊಮೊಟೊ ಕಾಯಿ ಬದನೆಕಾಯಿ ಬೇಳೆ ಎಲ್ಲ ಮಿಕ್ಸ್ ಆಗುತ್ತೆ. ಆ ನೀರು ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಕೆಳಗಡೆ ಇಳಿಸ್ಕೊಂಡು ನಂತರ ಖಾರದ ಪುಡಿ, ಅರಿಶಿನ, ಸಾಂಬಾರು ಪುಡಿ ಹಾಕ್ಕೊಂಡು ಇಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲಾಗಿ, ಮತ್ತೇನು ಎಕ್ಸ್ಟ್ರಾ ಏನು ಹಾಕಕ್ಕೆ ಹೋಗ್ಬಿಡಿ. ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಯಾವ ಬೇಳೆಗಳು ಬೇಕಾಗಲ್ಲ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಈ ರೀತಿಯಾಗಿ ಟ್ರೈ ಮಾಡಿ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ರೊಟ್ಟಿಗೂ ಚಪಾತಿಗೂ ತಿನ್ಬೋದು. ಇದೆಲ್ಲ ಆದಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ರೀತಿಯಾಗಿ.